ನಿನ್ನ ಹರಕೆ ತೀರ್ಸಿದ್ದೀನಿ. ಇನ್ನು ನಿಂದೆ ಜವಾಬ್ದಾರಿ. ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ ತಾಯಿ. ನನ್ನ ಮಗನ್ನ ಉಳಿಸು. ರಾಕಿ, 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 ಏನಂದ್ರೆ ರಾಕಿ ಕಣ್ಬಿಟ್ಟಿದ್ದಾನೆ. ರಾಕಿ, 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 ಡಾಕ್ಟರ್, ರಾಕಿಗೆ ಪ್ರಜ್ಞೆ ಬಂತು. ಇವಾಗ ಹೆಂಗಿದ್ಯಪ್ಪ? ಎಲ್ರೂ ಕ್ಲಿಯರಾಗಿ ಕಾಣಿಸ್ತಿದ್ದಾರಾ? ಕಂಗ್ರಾಟ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಹುಡುಗ ರೆಸ್ಪಾಂಡ್ ಮಾಡ್ತಿದ್ದಾನೆ. ರಿಯಲಿ ಇಟ್ಸ್ ಮಿರಾಕಲ್. ದೇವ್ರೇ ನಿಮ್ಮ ಮಗನ್ನ ಕಾಪಾಡಿದ್ದಾನೆ. ಅಮ್ಮ, ನೀನಿದ್ದೀಯಮ್ಮ. ನನ್ನ ಮಗನ್ನ ಕಾಪಾಡ್ಬಿಟ್ಟೆ. ಹುಡುಗಂಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಬಿಡಿ. ಇನ್ನೂ 1-2-3 ಟೆಸ್ಟ್ ಮಾಡಬೇಕು. ಹಾಗೆ ಇವತ್ತು ರಾತ್ರಿ ಅಬ್ಸರ್ವೇಷನಲ್ಲಿ ಇಡಬೇಕು. ಯಾವ ಪ್ರಾಬ್ಲಮ್ಮು ಇಲ್ಲ ಅಂದರೆ ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ. ಹಾಂ, ಓಕೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ತುಂಬ ಥ್ಯಾಂಕ್ಸ್ ಹಾರಿಕಾ. ನೀನು ಕೊಟ್ಟಿದ್ದ ಪ್ಲ್ಯಾನ್ ಪರ್ಫೆಕ್ಟಾಗಿ ಕೆಲಸ ಮಾಡ್ತು. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್ ಮೇಡಮ್. ಬಟ್ ಇದು ತುಂಬ ಚಿಕ್ಕ ಪ್ಲ್ಯಾನ್. ಆದರೆ ದೊಡ್ಡದಾಗಿ ಸದ್ ಮಾಡ್ತು. ನಾನು ನನ್ನ ಟಾರ್ಗೆಟ್ ರೀಚ್ ಆದೆ. ರಾಕಿ ದೃಷ್ಟಿಲಿ ರಿಜಿಸ್ಟರ್ ಆಗಿದ್ದೀನಿ. ರಾಕಿ ಸ್ಕೂಲಿಂದ ಬರಬೇಕಾದ್ರೆ ಆಟೋ ಡ್ರೈವರ್ ಪಂಚರ್ ಮಾಡಿಸಿದ್ದು, ನಮ್ಮ ಕಡೆಯವನಿಂದಾನೇ ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ನಾನು ರಾಕಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದು, ಈ ಥರ ರಾಕಿಗೆ ಹತ್ರ ಆಗಿದ್ದು. ತುಂಬ ಅದ್ಭುತವಾದ ಪ್ಲಾನ್ ಹೇಳಿದ್ಯಾ.
ಅನ್ಕೊಂಡಿದ್ದು ಅನ್ಕೊಂಡಂಗೆ ನಡೀತು. ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ತಗೊಂಬರ್ತೀನಿ. ಅಮ್ಮ ಅಣ್ಣ, ಹುಡುಗನ್ನ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನನ್ನ ಕಾರಲ್ಲಿ ಮಲಗಿಸಿ. ಕೀಪ್ ಇಟ್ ಅಪ್ ಹಾರಿಕಾ. ನಾನು ಟೆಸ್ಟ್ ಮಾಡಿದ್ದಕ್ಕಿಂತಲೂ ಜೀನಿಯಸ್ ನೀನು. ಥ್ಯಾಂಕ್ಸ್ ಮ್ಯಾಮ್. ಆದರೆ ನನಗೊಂದು ಅರ್ಥ ಆಗಲಿಲ್ಲ. ನಾನು ರಾಕಿಗೆ ಯಾಕೆ ಹತ್ರ ಆಗಬೇಕು ಅಂತಿದ್ದೀನಿ ಅಂತನಾ? ಹೌದು, ಅಷ್ಟಕ್ಕೂ ಅವನಿಗೂ ನಿಮಗೂ ಏನು ಸಂಬಂಧ? ನನ್ನಿಂದ ಪ್ಲಾನ್ ಹೇಳಿಸ್ಕೊಂಡು ಬೇಕು ಅಂತ ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿ ಅವನಿಗೆ ಹತ್ರ ಆಗಬೇಕು ಅಂತಿದ್ದೀರಾ? ಅಷ್ಟಕ್ಕೂ ರಾಕಿ ನಿಮಗೇನಾಗಬೇಕು? ರಾಕಿ ನನ್ನ ಮಗ. ವಾಟ್? ಎಸ್, ರಾಕಿ ನನಗೆ ಮಗ ಆಗ್ತಾನೆ. ಹೇಗೆ ಮ್ಯಾಮ್? ರಾಕಿ ವಸುಕನ್ ಮಗ ಅಲ್ವಾ? ಕರೆಕ್ಟೇ, ರಾಕಿ ವಸುಗೆ ಹೆತ್ತ ಮಗನೇ. ಮತ್ತೆ ನಿಮ್ಮ ಮಗ ಅಂತಿದ್ದೀರಾ? ರಾಕಿಗೆ ವಸು ಹೆತ್ತ ತಾಯಿ ಆದ್ರೆ ನನ್ನ ಗಂಡ ಹೆತ್ತ ತಂದೆ. ಅಂದ್ರೆ ನೀವು ವಸು ಸೌತಿ. ಅವರು ವಸುಗೆ ವಿಚ್ಛೇದನ ಕೊಟ್ಮೇಲೆ ನನ್ನ ಮದ್ವೆ ಆದ್ರು. ಏನಂದ್ರೆ ವಸು ಅಕ್ಕ ಡಿವೋರ್ಸಾ? ವಿಧ್ವೆ ಅಲ್ವಾ? ವಸು ವಿಧ್ವೆ ಅಂತ ನಿನಗ್ಯಾರು ಹೇಳಿದ್ರು? ಹಾಗೆ ಹೇಳಿನೇ ವಸು ಅಕ್ಕ ಅಭಿಭಾವನ ಮದ್ವೆ ಆಗಿದ್ದು. ಸುಳ್ಳು ಹೇಳಿ ಮದ್ವೆ ಆಗಿದ್ದಾಳ? ಅವಾಗ ಅವ್ರಿನ್ನೂ ಬದುಕೇ ಇದ್ರು. ಅದಕ್ಕೂ ಮುಂಚೆ ಅವ್ರನ್ನ ಅವ್ರ ಅಪ್ಪ ಅಮ್ಮ ಮನೆಯಿಂದ ಆಚೆ ಕಳಿಸಿದ್ರು. ಹಾಗಾದ್ರೆ ವಸು ಅಕ್ಕ ಎರಡನೇ ಮದ್ವೆಗೂ ಮುಂಚೆ ವಿಧ್ವೆ ಆಗಿರ್ಲಿಲ್ವಾ? ವಿಚ್ಛೇದನ ತಗೊಂಡಿದ್ರಾ? ಹೌದು, ಆಮೇಲೆ ಅವರು ನನ್ನ ಮದ್ವೆ ಮಾಡ್ಕೊಂಡ್ರು. ಈ ವಿಷಯ ಮನೇಲಿ ಗೊತ್ತಾದ್ರೆ ಆ ವಸು ಅಕ್ಕನ ಕಥೆ ಮುಗೀತು. ತಕ್ಷಣ ಕತ್ ಹಿಡಿದು ಆಚೆ ತಳ್ತಾರೆ. ವಸು ಅಕ್ಕ ಬೀದಿಗೆ ಬೀಳ್ತಾಳೆ. ಅದು ನನ್ನ ಉದ್ದೇಶ ಅಲ್ಲ. ವಸು ಅಕ್ಕ ನನ್ನನ್ನ ಆ ಮನೆಯಿಂದ ಓಡಿಸಿದಾಳೆ. ನಾನೀಗ ವಸು ಅಕ್ಕನ ಆ ಮನೆಯಿಂದ ಓಡಿಸ್ತೀನಿ. ನೀನ್ ಹಾಗೆ ಮಾಡಬಾರ್ದು. ನನಗಿದು ಒಳ್ಳೆ ಅವಕಾಶ ಮ್ಯಾಮ್. ಅದಕ್ಕಿಂತ ಒಳ್ಳೆ ಚಾನ್ಸ್ ನಾನು ನಿನಗೆ ಕೊಡ್ತೀನಿ. ವಸು ಅಕ್ಕ ಬೀದಿಗೆ ಬೀಳೋದಕ್ಕಿಂತ ಇನ್ನೇನ್ ಸಂತೋಷ ಇರುತ್ತೆ ನನಗೆ? ಆಲ್ರೆಡಿ ನೀನು ರೋಡಲ್ಲಿದ್ಯಾ. ವಸು ಕೂಡ ರೋಡಿಗೆ ಬಂದರೆ ಸ್ವಲ್ಪ ಹೊತ್ತು ಮಾತ್ರ ನಿನಗೆ ಸಂತೋಷ ಇರುತ್ತೆ. ಆಮೇಲೆ ನಿನಗೇನು ಲಾಭ ಸಿಗುತ್ತೆ? ವಸು ಅಕ್ಕನ ಮೇಲೆ ನನಗೆ ತುಂಬಾ ಕೋಪ ಇದೆ ಮ್ಯಾಮ್. ಪ್ರತೀಕಾರ ತೀರಿಸ್ಕೋಬೇಕು. ದೊಡ್ಡದಾಗಿ ಪ್ರತಿಫಲ ಕೊಡದೇ ಇರೋ ಪ್ರತೀಕಾರ ವೇಸ್ಟ್ ಹಾರಿಕಾ. ಫಸ್ಟ್ ನಾವು ಬಲಶಾಲಿ ಆಗಬೇಕು, ಆಮೇಲೆ ನಮ್ಮ ಶತ್ರುಗೆ ಬಲವಾಗಿ ಹೊಡಿಬೇಕು. ಅಷ್ಟಕ್ಕೂ ನಿಮ್ ನಿಜವಾದ ಪ್ಲಾನ್ ಏನು ಮ್ಯಾಮ್? ನನ್ನ ಗಂಡ ಬಿಸ್ನೆಸ್ ಮಾಡಿ ಚೆನ್ನಾಗೇ ಸಂಪಾದನೆ ಮಾಡಿದ್ದಾನೆ. ಈ ನಡುವೆ ತೀರ್ಕೊಂಡ. ಆ ಥರದಲ್ಲಿ ಈಗ ಆ ವಸು ಮೊದಲನೇ ಗಂಡ ಜೀವಂತವಾಗಿಲ್ಲ.
ಈ ವಿಷಯ ಪಕ್ಕಕ್ಕಿಟ್ರೆ ಹೋಗಿರೋ ಗಂಡ ಆಸ್ತಿ ಪೂರ್ತಿ ರಾಕಿಗೆ ಬರ್ದಿದ್ದಾನೆ. ಅದ್ಯಾಕೆ ನಿಮಗ್ ಮಕ್ಕಳಿಲ್ವಾ? ಇಲ್ಲ, ಅದಕ್ಕೆ ಅವ್ರಿಗೆ ಹೋಗಕ್ಕೆ ಮುಂಚೆ ರಾಕಿ ಮೇಲೆ ಪ್ರೀತಿ ಹುಡ್ತು. ರಾಕಿಗೆ ಯಾರ ಜೊತೆ ಇರ್ತಾನೋ ಅವರಿಗೆ ಆಸ್ತಿ ಪೂರ್ತಿ ಅನುಭವಿಸೋ ಹಕ್ಕಿರುತ್ತೆ. ಅಂದ್ರೆ ಆಸ್ತಿಗೋಸ್ಕರ ರಾಕಿನ ಹತ್ರ ಮಾಡ್ಕೋಬೇಕು ಅಂತಿದ್ದೀರಾ? ಮತ್ತಿನ್ನೇನು, ನನ್ನ ಗಂಡನ ಮೊದಲನೇ ಹೆಂಡತಿ ಮಗನ ಮೇಲೆ ಪ್ರೀತಿ ಅಂತ ಅನ್ಕೊಂಡಿದ್ಯಾ? ರಾಕಿ ನನ್ನ ಹತ್ರ ಬಂದರೆ ಆಸ್ತಿ ನನ್ನ ಸ್ವಂತ ಆಗುತ್ತೆ. ರಾಕಿ ಗಾರ್ಡಿಯನ್ ಆಗಿ ಪೂರ್ತಿ ಆಸ್ತಿನ ನಾನು ಅನುಭವಿಸ್ತೀನಿ. ಅದಕ್ಕೆ ರಾಕಿ ನನಗೆ ಬೇಕು. ರಾಕಿನ ನಿಮಗ್ ಕೊಡೋದಕ್ಕೆ ವಸ್ವಕ ಒಪ್ಕೋತಾಳ? ಅವನು ಪರ್ಮನೆಂಟಾಗಿ ನನ್ನ ಹತ್ರ ಇರೋ ಅವಶ್ಯಕತೆ ಇಲ್ಲ. ಮೈನಾರಿಟಿ ಮುಗಿದ ಮೇಲೆ ಪೂರ್ತಿ ಆಸ್ತಿನ ನನ್ನ ಹೆಸರಿಗೆ ಬರ್ಸ್ಕೊಂಡು ಅವನನ್ನು ಅವ್ರ ಅಮ್ಮನ ಹತ್ರನೇ ವಾಪಸ್ ಕಳಿಸ್ಬಿಡ್ತೀನಿ. ಪ್ಲಾನ್ ಚೆನ್ನಾಗೇ ಇದೆ ಮ್ಯಾಮ್. ಮತ್ತೆ ಇದ್ರಲ್ಲಿ ನನಗೇನು ಲಾಭ? ಆಸ್ತಿಲಿ 2% ನಿನಗೆ ಕೊಡ್ತೀನಿ. 2%? ನಿನ್ನ ಲೈಫ್ ಸೆಟ್ಲ್ ಆಗೋಕ್ಕೆ ಅಷ್ಟು ಸಾಕು. ಓಕೆ ಮ್ಯಾಮ್, ಇನ್ಮುಂದೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಅದೇನಂದ್ರೆ ಇದೆಲ್ಲ ನಮ್ಮ ಪ್ಲಾನ್ ಅಂತ ವಸ್ಸು ಅಕ್ಕಂಗೆ ಅಭಿಭಾವಂಗೆ ಗೊತ್ತಾಗಬಾರ್ದು. ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ನನ್ನ ಪ್ಲ್ಯಾನ್ ಹಾರ್ಡ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರಿಂದ ಆಗುತ್ತೆ. ಅನುಮಾನ ಬಂದರೆ ನಮ್ಮಿಬ್ಬರ ಲೆಕ್ಕನೂ ಚುಕ್ತ ಮಾಡ್ತಾರೆ. ಅವರಿಂದ ನಾನು ತುಂಬ ಸಲ ಏಟ್ ತಿಂದಿದ್ದೀನಿ ಮ್ಯಾಮ್. ಈಗ ನಾನು ನಿನ್ನ ಜೊತೆ ಸೇರಿದ್ದೀನಲ್ಲ, ನಾವೇ ಅವರಿಗೆ ಸಾವಿನ ಏಟ್ ಕೊಡೋಣ. ನೀನ್ ಸೇಫಾಗಿ ವಾಪಸ್ ಬಂದಿದ್ದು ಖುಷಿ ಆಗ್ತಿದೆ ಅಣ್ಣ. ಇವಾಗ ಹೇಗಿದೆಯಾ ರಾಕಿ? ಪರವಾಗಿಲ್ಲ ದೊಡ್ಡಪ್ಪ. ಇನ್ ಮುಂದೆ ನೀನು ಹುಷಾರಾಗಿರ್ಬೇಕು ರಾಕಿ. ಆಯ್ತು ಚಿಕ್ಕಪ್ಪ. ಯಾರ ದೃಷ್ಟಿ ಬಿತ್ತೋ ನಿನಗೀಗಾಯ್ತು ರಾಕಿ. ದಿನ ಸ್ಕೂಲ್ಗೆ ಹೋಗ್ತಾ ಬರ್ತಾ ಸ್ವಲ್ಪ ಹುಷಾರಾಗಿರು. ಸರಿ ಅಜ್ಜಿ, ನಾನು ಇನ್ಮೇಲೆ ಹುಷಾರಾಗಿರ್ತೀನಿ. ತಂಗಿರ್ನ ಕೂಡ ಹುಷಾರಾಗಿ ನೋಡ್ಕೋತೀನಿ. ನಿಂಗ್ ಗಾಯ ವಾಸಿ ಆಗೋ ತನಕ ದಿನ ನಾನು ನಿಂಗೆ ಡ್ರೆಸ್ಸಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಚಿಕ್ಕಮ್ಮ. ರಾಕಿಗೇನಾದ್ರೂ ಡಯಟ್ ಹೇಳಿದಾರ ವಸು? ಏನೂ ಇಲ್ಲ ಅಕ್ಕ, ಎಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ. ನಿನ್ ಜಾತಕ ತುಂಬಾ ಚೆನ್ನಾಗಿದೆ ಕಣ್ಣು ರಾಕಿ. ಎಲ್ಲಾನು ನೀನು ಕೂಡ್ ಬರ್ತಾ ಇದೆ. ಇವಳು ಯಾಕಿನ್ನೂ ಬಾಯಿ ಬಿಟ್ಟಿಲ್ಲ ಅಂತ ಅನ್ಕೋತಿದ್ದೆ. ಕೊಳಕ್ ಮುಂಡೆದು ಬಾಯಿ ಬಿಡ್ತು. ಅದೃಷ್ಟ ಅಂದ್ರೆ ನಿನ್ ಥರ ನಿಮ್ಮಮ್ಮನ ಥರ ಇರ್ಬೇಕು. ದೇವ್ರು ನಿಮ್ಮಿಬ್ರಿಗೂ ಒಳ್ಳೇದೇ ಬರ್ದಿದ್ದಾನೆ. ರಾಕಿ ಒಂದು ಅಪಘಾತದಿಂದ ಆಚೆ ಬಂದು ಹುಷಾರಾಗಿ ಮನೆಗೆ ಬಂದಿದ್ದಾನೆ ಅಂತಂದ್ರೆ ಏನ್ ಮಾತು ದಮಯಂತಿ? ನಾನೇನಂತ ಆಡ್ಬಾರ್ದಂದೆ ಅಮ್ಮ, ಇರೋ ವಿಷಯನೇ ಅಲ್ವಾ ಹೇಳಿದ್ದು. ಇಂಥ ಸಮಯದಲ್ಲಿ ಅಂತ ಮಾತು ಬೇಕಾದ ಮಯಂತಿ? ಸಮಯಕ್ಕೆ ತಕ್ಕಂಗೆ ಮಾತಾಡ್ತಿದ್ದೀನಿ ಅಣ್ಣ. ನನ್ನ ಮಗಳು ಒಡವೆಗೋಸ್ಕರ ದುಡ್ಡು ಕೇಳ್ದೆ, ಈಗ ಸಮಯ ಅಲ್ಲ ಅಂದ್ರಿ. ಅದೇ ರಾಕಿಗೆ 2 ಚಿಕ್ಕ ಏಟಾಗಿದ್ದಕ್ಕೆ ಕುಟುಂಬ ಪೂರ್ತಿ ಗಾಬರಿ ಬಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ. ಟ್ರೀಟ್ಮೆಂಟ್ಗೋಸ್ಕರ ಅಲ್ವೇನಕ್ಕ ಖರ್ಚು ಮಾಡಿದ್ದು? ಅದನ್ನೇ ಅದೃಷ್ಟ ಅಂತಾರ್ ಕಣೋ ತಮ್ಮಯ್ಯ. ಅವ್ರಿಗೆ ಕೂಡ್ ಬಂದಿದೆ ಅಂತಂದೆ.
ನಮ್ ಜೀವನ ಏನೋ ಹೀಗಿದೆ. ಏನ್ ಪ್ರಯೋಜನ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಏನೇ ನಿನ್ನ ರೋದ್ನೆ? ರಾಕಿಗೆ ದುಡ್ಡು ಖರ್ಚು ಮಾಡಿದ್ರು ಅಂತನಾ ಇಲ್ಲ ನಿನಗ್ ದುಡ್ಡು ಕೊಟ್ಟಿಲ್ಲ ಅಂತನಾ? ನನ್ ಕೊರ್ಗು ಏನೇ ಇದ್ರು ಯಾರ್ ತಲೆ ಕೆಡಿಸ್ಕೋತಾರೆ? ಆ ದೇವ್ರಿಗೆ ನನ್ ಮೇಲ್ ದಯೆ ಇಲ್ಲ. ಅದೇ ರಾಕಿ ಅವ್ರ ತಂದೆ ವಸು ಅತ್ಗೆ ಅವ್ರ ಗಂಡ ಸತ್ತೋಗಿದ್ದಕ್ಕೆ ಅಭಿ ಅಣ್ಣನ್ ರೂಪದಲ್ಲಿ ದೇವ್ರು ರಾಕಿಗೆ ತಂದೆನ ವಸು ಅತ್ಗೆಗೆ ಗಂಡನ್ನ ಕೊಟ್ಟಿದ್ದಾನೆ. ಮಾತಾಡಿದ್ ಸಾಕು, ಇನ್ ನಿಲ್ಸು. ನಿಜ ಅಲ್ವೇನಮ್ಮನ ಹೇಳ್ತಿರೋದು? ವಸು ಅತ್ಗೆ ಮೊದಲನೇ ಗಂಡ ಬದುಕಿದ್ದಿದ್ರೆ ಅವ್ರಿಗಿಂತ ವೈಭೋಗ ಸಿಕ್ತಿತ್ತಾ? ಇಷ್ಟು ಸುಖವಾಗಿ ಸಂತೋಷವಾಗಿರ್ತಿದ್ರಾ? ಅವ್ರು ತೀರ್ ಹೋದ್ರು, ಇವ್ರ ದರಿದ್ರನೂ ತೀರ್ತು. ದಮಯಂತಿ, ನಿಲ್ಲಿಸ್ತೀಯಾ? ಬಾಯಿ ಮುಚ್ಚು ಸಾಕು. ನಿಜವಾಗ್ಲೂ ನಿನ್ ದೇವ್ರು ಅಣ್ಣ. ಇವ್ರಿಗೆ ಇವ್ರ ಮಗಂಗೆ ಹೊಸ ಜೀವನ ಕೊಟ್ಟಿದ್ಯಾ. ಇಲ್ಲ ಅಂದ್ರೆ ಬೀದಿಗ್ ಬಿದ್ದು ಬೇಡ್ಕೊಂಡ್ ತಿನ್ಬೇಕಾಗಿತ್ತು. ನನಗನ್ಸುತ್ತೆ ವಸು ಅತ್ತಿಗೆ ಅವ್ರ ಮೊದಲನೇ ಗಂಡ ಸತ್ತಾಗ ಸ್ವಲ್ಪ ಹತ್ತಿರ್ತಾಳೆ ಅನ್ಸುತ್ತೆ. ಈಗ ದಿನಾಲೂ ಖುಷಿ ಪಡ್ತಾ ಇದ್ದಾಳೆ. ಆ ಗಂಡ ಸಾಯ್ದೇ ಇದ್ದಿದ್ರೆ ಈ ಗಂಡ ಸಿಗ್ತಾ ಇರ್ಲಿಲ್ಲ. ನಾಳೆ ಅಣ್ಣ ಹೋದ್ರೆ ಇನ್ನೊಬ್ಬ ಗಂಡ. ನನ್ನೇ ಹೊಡಿದ್ಯಾ? ಇನ್ನೊಂದು ಮಾತೇನಾದ್ರೂ ಆಡಿದ್ರೆ ಸಾಯಿಸ್ಬಿಡ್ತೀನಿ. ನೋಡಿದ್ಯಾಮ್ಮ, ನಿನ್ ಕಣ್ಮುಂದೆನೆ ನಿನ್ ಮಗಳಿಗೆ ನಿನ್ ಸೊಸೆ ಹೊಡೆದ್ಲು. ಭಾಸ್ಕರ ಅಣ್ಣ, ಅಭಿ ಅಣ್ಣ, ವಸು ಅತ್ಗೆ ದೌರ್ಜನ್ಯ ನೋಡಿದ್ರಾ? ಲೋ ತಮ್ಮಯ್ಯ, ಈ ದಬ್ಬಾಳಿಕೆ ನೋಡಿದ್ಯಾ? ಸುಮಂಗ್ಲಿ ಅತ್ತೆ, ಪಾವನಿ ಅತ್ಗೆ, ಒಂದ್ ಹೆಣ್ಣಿನ ಮೇಲೆ ನಡೆದಿರೋ ದಾಳಿ ನೋಡಿದ್ರಾ? ಮುಚ್ಚು ಬಾಯಿ. ಹೆಣ್ಣಿನ ತರ ನಡ್ಕೊಂಡಿದ್ಯಾ ನೀನು? ವಸು ನಿನ್ನ ಹೊಡಿದೇ ಇದ್ದಿದ್ರೆ ಆ ಕೆಲಸ ನಾನೇ ಮಾಡ್ತಿದ್ದೆ. ಅಮ್ಮ, ನೀನ್ ನನ್ನ ಮಗಳಾಗಿರೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ವಸು ಬಗ್ಗೆ ಎಂತ ಮಾತು ಹೇಳ್ದೆ ದಮಯಂತಿ? ಹೇಳಕ್ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಈ ಮನೆ ಮಗಳಾಗಿದ್ದ ಮಾತ್ರಕ್ಕೆ ಹಾಗೆ ಹೇಳೋ ಹಕ್ಕಿದೆಯಾ ನಿಂಗೆ? ಗಂಡ ಸಾಯ್ಲಿ ಅಂತ ಯಾವ ಹೆಂಡ್ತಿನೂ ಆಸೆ ಪಡಲ್ಲ ದಮಯಂತಿ. ನಿನ್ ಗಂಡ ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನೀನು ಇಷ್ಟು ದುಃಖ ಪಡ್ತಿದ್ಯಾ? ಅಂಥದ್ರಲ್ಲಿ ನೀನ್ ವಸುಗ್ ನೋವು ಮಾಡ್ಬೋದಾ? ಆಡಬಾರ್ದು ಮಾತನ್ನೆಲ್ಲ ಮಾತಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ದಮಯಂತಿ. ಅವರು ವಸುಂಧರ ಆಗಿದ್ದಕ್ಕೆ ತಾಳ್ಮೆಯಿಂದ ನಿನ್ನ ಸಹಿಸ್ಕೊಂಡು ಹೊಡೆದು ಸುಮ್ಮನಾಗಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿನ್ನ ಕತ್ನ ಹಿಡಿದು ಮನೆಯಿಂದ ಆಚೆ ಹಾಕ್ತಾ ಇದ್ರು. ನನ್ನ ಆಚೆ ಹಾಕ್ತೀರಾ ಅಣ್ಣ? ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಮೇಲೆ ಪ್ರೀತಿ ಮಮಕಾರ ಇರಲೇಬೇಕು. ಹಾಗಂತ ಅಣ್ಣ ತಮ್ಮಂದರ ಹೆಂಡತಿ ಮೇಲೆ ಅಸೂಯೆ ದ್ವೇಷ ಇರಬಾರ್ದು. ಅದಲ್ಲ ಅಣ್ಣ, ವಸು ಅತ್ಗೆ ಮೊದಲನೇ ಗಂಡ ಜೀವಂತವಾಗಿದ್ದಿದ್ರೆ ಆ ಹಳೇದೆಲ್ಲ ಯಾವತ್ತೋ ಸಮಾಧಿ ಆಗೋಗಿದೆ ದಮಯಂತಿ. ನೀನದನ್ನ ಪದೇ ಪದೇ ಆಚೆ ತರಕ್ ಹೋಗ್ಬೇಡ. ವಸು ಅವ್ರಿಗೆ ನಾನು ಈ ಮನೆ ಕುಟುಂಬ ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರ ಗಂಡನೂ ನಾನೇ, ರಾಕಿ ತಂದೆನೂ ನಾನೇ. ಇನ್ನೊಂದ್ಸಲ ಈ ಪ್ರಸ್ತಾವನೆ ತರಕ್ ಹೋಗ್ಬೇಡ. ಎಲ್ಲ ಹೆಣ್ಮಕ್ಳ ಥರ ವಸು ಅವ್ರಿಗೆ ಅದೃಷ್ಟ ಕೂಡ ಬರಲಿಲ್ಲ. ಆದರೆ ವಸು ಅವರಿಂದಲೇ
ಈ ಇಡೀ ಕುಟುಂಬ ಜೊತೆಗಿರೋದು. ಈ ಮನೆಯಲ್ಲಿ ಅವರು ಎಷ್ಟು ಸಂತೋಷವಾಗಿದ್ದಾರೋ ಗೊತ್ತಿಲ್ಲ, ಆದರೆ ಅವರಿಂದ ಈ ಇಡೀ ಕುಟುಂಬ ಸಂತೋಷವಾಗಿದೆ ಇವತ್ತು. ನಿನಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇನ್ನೊಂದು ಸಾರಿ ಇದೇನಾದರೂ ರಿಪೀಟ್ ಆದರೆ ಚೆನ್ನಾಗಿರಲ್ಲ.